ದೀಪಾವಳಿ ಹಬ್ಬದ ಶುಭಾಶಯಗಳು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಅಂತ ಅಂದರೆ ನನಗೆ ಒಂದು ಬ್ಯೂಟಿಫುಲ್ ಲೈನ್ಸ್ ನೆನಪಾಗುತ್ತೆ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಹೇಗೆ ಬೆಳಕು ಹೆಚ್ಚಾಗುತ್ತದೆಯೋ ಹಾಗೆ ನಾವೆಲ್ಲರೂ ಒಬ್ಬರಿಂದ ಒಬ್ಬರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನು ಹೆಚ್ಚಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮನೆ ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತು ಎಲ್ಲದನ್ನು ತೋರಿಸ್ತೀನಿ. ಮೊದಲನೇದಾಗಿ ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆ ಬರುತ್ತೆ, ಲಕ್ಷ್ಮೀ ಪೂಜೆ ಮಾಡಿದ್ವಿ. ಆ್ಯಂಡ್ ದೀಪಾವಳಿ ಅಂತಂದರೆ ಇಟ್ಸ್ ಅ ಫೆಸ್ಟಿವಲ್ ಆಫ್ ಲೈಟ್ಸ್, ಕ್ರ್ಯಾಕರ್ಸ್, ಹ್ಯಾಪಿನೆಸ್, ಟುಗೆದರ್ನೆಸ್ ಅಲ್ವಾ. ಸೊ ನಾವು ಕೂಡ ಪಟಾಕಿ ಹೊಡೆಯೋಕ್ಕೆ ಬಂದಿದ್ದೀವಿ. ಎಲ್ಲರೂ ಸ್ವಲ್ಪ ಪಟಾಕಿ ಕಡಿಮೆನೇ ಹೊಡೀರಿ, ಸೇಫಾಗಿರಿ. ನಾವು ಸ್ವಲ್ಪನೇ ಹೊಡೆದಿರೋದು, ಬಟ್ ಹಬ್ಬ ಮಾಡಬೇಕಲ್ವಾ, ಎಲ್ಲರೂ ಮಾಡ್ತಾ ಇರ್ತಾರೆ, ನಾವು ಮಾಡಿದ್ರೆ ಒಂಥರ ಅದೇನೋ ಪಾಸಿಟಿವಿಟಿ, ಎಲ್ಲರೂ ಸೇರಿಕೊಂಡು ಮಾಡಿದಾಗ ಒಂಥರ ಫ್ಯಾಮಿಲಿ ಟೈಮ್, ಕ್ವಾಲಿಟಿ ಟೈಮ್ ಸಿಕ್ಕತ್ತೆ ಅಂತ ಹೇಳಿ ಈ ಥರ ಎಲ್ಲ ಮಾಡೋದು. ವಿ ನೋ ಇಟ್ಸ್ ನಾಟ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್. ಸೊ ಅದಕ್ಕೆ ಸ್ವಲ್ಪ ಗ್ರೀನ್ ಪಟಾಕಿ ಆ ಥರ ಸ್ಟ್ಯಾಂಡರ್ಡ್ ಪಟಾಕಿಗಳನ್ನೇ ನೋಡಿಬಿಟ್ಟು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಬನ್ನಿ ಹಬ್ಬದ ದಿನ. ಹಬ್ಬ ಅಂದರೆ ದೀಪಾವಳಿ 3 days ಏನೋ ಮಾಡ್ತೀವಿ. ಫಸ್ಟ್ ಡೇ ಬಂದುಬಿಟ್ಟು ಈ ಥರ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ಹಬ್ಬ ಅಂತ ಹೇಳ್ತಾರೆ, ಎರ್ಕೊಳ್ಳೋ ಹಬ್ಬ ಅಂತ. ಏನು ಮಾಡ್ತಾಯಿದ್ದೀರಾ? ತಲೆಗೆ ಎಣ್ಣೆ ಹಚ್ಚಿಸ್ಕೊಂತಿದ್ದೇನೆ. ಯಾಕೆ ಎಣ್ಣೆ ಸ್ನಾನ. ಇಲ್ಲಿ ಅಮ್ಮ ಈ ವರ್ಷದ ಹೊಸ ಆಕಾಶ ದೀಪ, ಸ್ಕೈ ಲ್ಯಾಂಟರ್ನ್ ಹಾಕಿಸ್ತಾ ಇದ್ದಾರೆ. ನಮ್ಮ ಮನೆಯ ಪ್ರಿಪ್ರೇಷನ್ಸ್ ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಇದು ನಾವು ಗೋಮಾತೆದು ಡಂಗ್ ಬರುತ್ತಲ್ಲ ಅದರಿಂದ ಮಾಡಿರ್ತೀವಿ. ಸಗಣಿ ಸಾರಿಸೋದು ಅಂತಾರಲ್ಲ, ಇವಾಗೆಲ್ಲ ಕೆರ್ಕ ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ಹೇಳಿ, ಈ ಥರ ನೀವು ಮಾಡ್ತೀರಾ ಅಂತ. ಸಗಣಿನ ಉಂಡೆ ಉಂಡೆ ಮಾಡಿ ಇಟ್ಟು ಅದನ್ನು ಪೂಜೆ ಮಾಡಿ ಎಲ್ಲ ಬಾಕ್ಲು ಮುಂದೆ, ಗೇಟ್ ಮುಂದೆ ಎಲ್ಲ ಇಡ್ತೀವಿ. ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ರೀತಿಯಾಗಿ ಯಾಕೆ ಇಡ್ತಾರೆ ಅಂತ ಅಂದರೆ, ಮನೆ ಮುಂದೆ ಸಗಣಿ ಸಾರೋದು ಇಲ್ಲ, ಯಾಕೆಂದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇದು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ನ್ಯಾಚುರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಮಾಸ್ಕಿಟೋ ರಿಪಲೆಂಟ್. ಇದೆಲ್ಲ ರೀಸನ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ವಿಭಿನ್ನವಾದ ಆರತಿ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಅಪ್ಪನ ಊರ ಕಡೆ ಮಾಡ್ತಾರೆ. ಇದು ದೇವಿರಮ್ಮನ ಆರತಿ ಅಂತ ಹೇಳ್ತಾರೆ. ಈ ರೀತಿಯಾದ ಒಂದು ಗ್ರೀನ್ ಕಲರ್ ಬಟ್ಟೆ ಬರುತ್ತೆ, ಅದನ್ನು ಎಣ್ಣೆಲಿ ಇಟ್ಬಿಟ್ಟು ಅದ್ರ ಮೇಲೆ ಬಾಳೆಹಣ್ಣು ಹಾಕಿ ಇದೊಂಥರ ಮೂಲೆಗೆ ಮಾಡುವಂಥದ್ದು. ಇದು ಸ್ವಲ್ಪ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಕಸ್ಟಮ್ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗೀತು. ಇವಾಗ ನೈವೇದ್ಯಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಪಕೋಡ, ಪೂರಿ, ಹೋಳಿಗೆ, ಆಮೇಲೆ ಕರಿಗೆ ಇಡ್ಬು ಅಂತ ಬರುತ್ತೆ, ಕಡುಬು, ಎಣ್ಣೆಲಿ ಕರಿಯುವಂಥದ್ದು, ಬಿಳಿ ಹೋಳಿಗೆ, ವೆರೈಟೀಸ್ ಆಫ್ ಅಡುಗೆ ಇತ್ತು. ಹಬ್ಬ ಅಂದರೆ ಒಂಥರ ಮೋಸ್ಟ್ ಅವೇಟೆಡ್ ಪಾರ್ಟ್ ಆಫ್ ಹಬ್ಬ ಅಲ್ವಾ ಇದು. ಸೊ ಎಲ್ಲರೂ ಸೇರಿ ಈ ರೀತಿಯಾಗಿ ಅಡುಗೆ ಮಾಡೋದು, ಹಬ್ಬ ಮಾಡೋದು, ಇಟ್ ಫೀಲ್ಸ್ ಸೋ ಗುಡ್. ನನ್ನ ವೀಡಿಯೋ ಲೇಟಾಗಿ ಬರೋಕ್ಕೆ ಇದೇ ರೀಸನ್ ಅಂತ ಹೇಳ್ಬೋದು. ಬಿಕಾಸ್ ಐ ವಾಸ್ ಲಿವಿಂಗ್ ಇನ್ ದ ಮೂಮೆಂಟ್. ವೀಡಿಯೋಸ್ ಎಲ್ಲ ತೊಗೊಂಡಿದ್ದೆ, ಬಟ್ ಅದನ್ನು ಎಡಿಟ್ ಮಾಡೋಕ್ಕೆಲ್ಲ ನನಗೆ ಮನಸ್ಸಿರಲಿಲ್ಲ. ಲೈಕ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಅಲ್ವಾ ಇದೆಲ್ಲ ಮಾಡೋದಕ್ಕೆ. ಸೊ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ. ಆ್ಯಂಡ್ ಇವಾಗ ನೋಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಒಂಥರ ಎಷ್ಟು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ ನೋಡಿ ಮನೆಯಲ್ಲಿ. ಎಲ್ಲರಿಗೂ ಒಂಥರ ಖುಷಿ, ಆರೋಗ್ಯ ಅಂತೂ ಸಿಕ್ಕಾಪಟ್ಟೆ ಖುಷಿ ಈ ಥರ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ. ಅವನಿಗೆ ಸ್ಕೂಲಲ್ಲೆಲ್ಲ ಯಾವ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದರೆ ದೀಪಾವಳಿ ಅಂತ ಹೇಳ್ತಾನೆ. ಬಿಕಾಸ್ ಇಷ್ಟೆಲ್ಲ ನಾವು ಡೆಕೋರ್ ಮಾಡ್ತೀವಲ್ಲ ಮನೇಲಿ. ಸೊ ಹಿ ಆಲ್ಸೋ ಎಂಜಾಯ್ಸ್ ಥರೋಲಿ. ಇಲ್ಲಿ ನಮ್ಮಮ್ಮ DIY ಫ್ಲವರ್ ದಿಯಾ ಅಂತ ಮಾಡ್ತಾ ಇದ್ದಾರೆ ನೋಡಿ. ಈ ಬತ್ತಿನ ಈ ಥರ ಸೂಜಿಯಲ್ಲಿ ಪೋಣಿಸ್ಕೊಂಡು ಈ ಹೂವಿನೊಳಗೆ ಹಾಕೋದು, ಆ್ಯಂಡ್ ಇದನ್ನು ಈ ಥರ ಉರುಳಿ ಒಳಗಡೆ ಬಿಡೋದು. ಎಷ್ಟು ಸಖತ್ ಅನ್ಸುತ್ತಲ್ವ ಈ ಥರ ಸ್ಕ್ರ್ಯಾಚಿಂದ ಏನೋ ನಾವೇ ಮಾಡಿದಾಗ.
ಸಖತ್ತಾಗಿ ಉರಿತಾ ಇತ್ತು ಕೂಡ, ತುಂಬ ಚೆನ್ನಾಗಿತ್ತು ಇದು. ಎಷ್ಟೊಂದು ಜನ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಕೇಳ್ತಾ ಇರ್ತಾರೆ, ಹೇಗೆ ಇಷ್ಟೊಂದೆಲ್ಲ ಇಂಟ್ರೆಸ್ಟು, ಹೇಗೆ ಇಷ್ಟೊಂದೆಲ್ಲ ಟೈಮ್ ಸಿಗುತ್ತೆ, ಹೇಗೆ ಮಾಡ್ತೀರಾ ಅಂತ. ಸೊ ನನಗೆ ನಮ್ಮ ಅಕ್ಕನಿಗೆ ಇಷ್ಟೊಂದೆಲ್ಲ ಇಂಟ್ರೆಸ್ಟ್, ಪ್ಯಾಷನ್ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಜೀನ್ಸ್ ಅಂತಲೇ ಹೇಳ್ತೀನಿ. ನಮ್ಮ ಅಪ್ಪ ಅಮ್ಮ ತುಂಬ ಆ್ಯಕ್ಟಿವ್ ಇದ್ದಾರೆ ಮುಂಚೆಯಿಂದನೂ ಅಷ್ಟೇ. ಅವ್ರು ನಮಗೆಲ್ಲದಕ್ಕೂ ಪುಷ್ ಮಾಡ್ತಾಯಿದ್ರು, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡಿ ಅಂತ ಸಣ್ಣ ವಯಸ್ಸಿಂದನೂ ಕಳಿಸ್ತಾಯಿದ್ರು. ಸೊ ನಮಗೇನಾದರೂ ಈ ರೀತಿಯಾದ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಎಲ್ಲ ಬಂದಿದೆ ಅಂದರೆ ಆಲ್ ಕ್ರೆಡಿಟ್ಸ್ ಟು ಮೈ ಮಾಮ್ ಅಂತ ಹೇಳ್ತೀನಿ. ಅವ್ರ ಕ್ರಿಯೇಟಿವಿಟಿ ತುಂಬಾ ಇದೆ. ಎಷ್ಟೊಂದು ಐಟಮ್ಸ್ ಅವರು ಮನೆಯಲ್ಲೇ ಮ್ಯಾನ್ಯುಯಲ್ ಆಗೇ ಮಾಡ್ತಾಯಿದ್ರು ಆವಾಗೆಲ್ಲ. ಇಲ್ಲಿ ನೋಡಿ ನಮ್ಮ ಪುಟ್ಟಾಣಿ ಎಷ್ಟು ಹೆಲ್ಪ್ ಮಾಡ್ತಾನೆ. ಡೆಕೋರೇಷನ್ಗಳೆಲ್ಲ ಬ್ಯುಸಿ ಆಗಿದ್ದಾನೆ. ಹೂ ಹಾಕೋದು, ದೀಪ ಹಚ್ಚೋದು ಎಲ್ಲದಕ್ಕೂ ಕೈ ಹಾಕ್ತಾನೆ. ಅವನಿಗೆ ಎಷ್ಟು ಖುಷಿ ನೋಡಿ. ಹಬ್ಬ ಅಂದರೆ ಇಂಥ ಕ್ಷಣಗಳೇ ಅಲ್ವಾ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ನಗ್ತಾ ಖುಷಿಯಾಗಿರೋದು ಎಷ್ಟು ಸ್ಟ್ರಾಂಗ್ ಆಗುತ್ತೆ ನಮ್ಮ ಬಾಂಡ್. ಆ್ಯಂಡ್ ಇನ್ನೊಂದು ಹೇಳಿದ್ನಲ್ಲ, DIY ಫ್ಲವರ್ ದಿಯಾನೆಲ್ಲ ಈ ಥರ ಉರುಳಿ ಒಳಗಡೆ ನೀರು ಹಾಕಿ ಎಣ್ಣೆ ಹಾಕಿ ಬಿಡೋದು. ಸೊ ಫೈನಲಿ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಎಷ್ಟೊಂದು ಜನ ಈ ಅಂಬ್ರೆಲಾ ಬಗ್ಗೆ ಕೇಳಿದ್ದೀರಾ, ಈ ಡೆಕೋರೇಟಿವ್ ಅಂಬ್ರೆಲಾ ಎಲ್ಲಿಂದ ತರಿಸಿದ್ದು ಅಂತ. ಸೊ ನಿಮಗೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಡೆಕೋರೇಷನ್ ಮಾಡಿದ್ದಾಯಿತು, ದೀಪ ಹಚ್ಚಿದ್ದಾಯಿತು, ಫೋಟೋ ಸೆಷನ್ ಕೂಡ ಮಾಡಿದ್ದಾಯಿತು, ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ವಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಕಾಂತಾರ ಸ್ಟೈಲಲ್ಲಿ ಕಾಂತಾರ ಟಚ್ ಕೊಟ್ಬಿಟ್ಟು ಒಂದಿಷ್ಟು ವೀಡಿಯೋಸ್ ಮಾಡಿದ್ದೀವಿ, ಸ್ವಲ್ಪ ಕ್ರಿಯೇಟಿವ್ ಆಗಿ. ವಿ ಆಲ್ ಲವ್ಡ್ ಇಟ್. ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇನ್ನೇನಪ್ಪ, ಪಟಾಕಿ ಹೊಡೆಯೋ ಟೈಮ್ ಬಂದೇ ಬಿಡ್ತು. ನಮ್ಮೆಲ್ಲರಿಗೂ ಪಟಾಕಿ ಹಚ್ಚೋದಂದರೆ ತುಂಬಾ ಇಷ್ಟ. ಬಟ್ ದೇರ್ ಈಸ್ ಆ್ಯಕ್ಚುಲಿ ಡೀಪರ್ ಮೀನಿಂಗ್ ಆ್ಯಂಡ್ ಹಿಸ್ಟರಿ ಬಿಹೈಂಡ್ ದಿಸ್ ಟ್ರೆಡಿಷನ್. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಫನ್, ಬಿಕಾಸ್ ಯಾಕೆಂತಂದರೆ ಅದಕ್ಕೆ ಕಲ್ಚರಲ್, ಸ್ಪಿರಿಚುವಲ್ ಆ್ಯಂಡ್ ಸೈಂಟಿಫಿಕ್ ರೂಟ್ಸ್ ಕೂಡ ಇದೆ. ಹಳೆಯ ಕಾಲದಲ್ಲಿ ಪಟಾಕಿ ದೊಡ್ಡ ಶಬ್ದಗಳಿಂದ ಈ ಥರ ಬ್ಯಾಡ್ ಈವಿಲ್ಸ್, ನೆಗೆಟಿವ್ ಎನರ್ಜಿ, ಹಾವು ಹುಳಗಳು, ಈ ಥರ ಏನೋ ಪ್ರಾಣಿಗಳು ಅವನ್ನೆಲ್ಲ ದೂರ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ಸುಡೋ ಒಂದು ನಂಬಿಕೆ ಇತ್ತು. ಆ್ಯಂಡ್ ಆಲ್ಸೋ ನಾವು ಮೈಥಾಲಜಿಕಲಿ ನೋಡಿದ್ರೆ ರಾಮಾಯಣದ ಪ್ರಕಾರ ಶ್ರೀರಾಮ ರಾವಣನ ಸೋಲಿಸಿ ಅಯೋಧ್ಯೆಗೆ ವಾಪಸ್ ಬಂದಾಗ ಜನರು ದೀಪ ಹಚ್ಚಿ ಅವನ್ನ ವೆಲ್ಕಮ್ ಮಾಡ್ಕೋತಾರೆ. ಸೊ ಅದೇ ಈ ದೀಪಾವಳಿದ ಮೂಲ ಅಂತ ಹೇಳ್ತಾರೆ. ಸೊ ಆವಾಗ ಅವ್ರು ಪಟಾಕಿ ಹಚ್ಚೋದ್ರಿಂದ ಅವ್ರ ಹ್ಯಾಪಿನೆಸ್ ಕೂಡ ಅವರು ವ್ಯಕ್ತಪಡಿಸ್ಕೊಳ್ತಾ ಇದ್ರು. ಸೊ ಸಾಕಷ್ಟು ರೀಸನ್ಸ್ ಇತ್ತು ಪಟಾಕಿ ಅಂದರೆ ಯಾಕೆ ಹಚ್ತೀವಿ, ದೀಪಾವಳಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಜಸ್ಟ್ ಪಟಾಕಿ ಹಚ್ತೀವಿ, ಲೈಟ್, ಸೌಂಡ್, ಖುಷಿ, ಫುಲ್ ಎಂಜಾಯ್. ಬಟ್ ಅದ್ರ ಹಿಂದೆ ಸುಮಾರಷ್ಟು ರೀಸನ್ಸ್ ಇದೆ. ನಮ್ಮವ್ರ ಹಿಂದೆ ಏನೇ ಒಂದು ಫೆಸ್ಟಿವಲ್ ಮಾಡಿದರೂ ಕೂಡ ಅದು ಎನ್ವಿರಾನ್ಮೆಂಟ್ಗೆ ತಕ್ಕಂತೆ, ಆ ವೆದರ್ಗೆ ತಕ್ಕಂತೆ ಡಿಸೈನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮನೆ ಹಬ್ಬ ಅಂತೂ ಗಮ್ಮತ್ತು ಅಂತಲೇ ಹೇಳ್ತೀನಿ. ಬನ್ನಿ ಇವಾಗ ಫುಲ್ ಆಫ್ ಲೈಟ್ಸ್, ಸೌಂಡ್ ಆ್ಯಂಡ್ ಎಂಜಾಯ್ಮೆಂಟ್ ಅಷ್ಟೇ. Diwali. ಚೆನ್ನಾಗಿ ಬಂದಿದೆ.